ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಕಾಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸುಮ್ಮನೆ ಜನರಲ್ ಆಗಿ ಜನ ಏನು ಸಂಪಾದನೆ ಮಾಡಿದಿ ಅಂತ ಕೇಳಿದ್ರೆ ನಾನು 4 ಸೈಟ್ ತಗೊಂಡೆ, 2 ಮನೆ ಕಟ್ಟಿದೆ, ಅದು ಮಾಡಿದೆ, ಇದು ಮಾಡಿದೆ, ನಾನು ಕಾರ್ ತಗೊಂಡೆ, ಮತ್ತೊಂದು ತೊಗೊಂಡೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು 4 ಜನ ಸಂಪಾದನೆ ಮಾಡಿದೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಫೇಸ್ಬುಕ್ ಫಾಲೋವರ್ಸು 87,000 ಜನ ಆಗಿದೆ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಈ ಸಪೋರ್ಟಿಗೋಸ್ಕರ. ಹಾಗೆ ನಮ್ಮ ನಂದಿ ಟ್ರಸ್ಕಾಸಲ್ಲಿ ಕ್ವಾಲಿಟಿ ಅಂತ ಎಕ್ಸ್ಪೆಕ್ಟ್ ಮಾಡೋದಾದರೆ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹಾಗೆ ಏನನ್ನ ನಮ್ಮ ಕೈಲಿ ಮಿತಿ ಮೀರಿ ಲಾಸ್ ಆಗುತ್ತೆ ಈ ಗಾಡಿ ರಿಫರ್ ಮಾಡಿದ್ರೆ ಅಂತ ಅಂದರೆ ಆ ರಿಫರ್ ಚಾರ್ಜಸ್ ಏನು ಬರುತ್ತೆ ಅದನ್ನು ಮೈನಸ್ ಮಾಡಿಕೊಂಡು ಮಾರ್ಜಿನ್ ವೈಸು ಮೈನಸ್ ಮಾಡಿಕೊಂಡು ಆ ಗಾಡಿಯಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿಬಿಟ್ಟೆ ಹೈಲೈಟ್ ಮಾಡಿ ಕೊಡ್ತೀವಿ. ಕಮೆಂಟ್ ಮಾಡೋದು ಈಸಿ. ಒಂದು ಕಮೆಂಟ್ ಮಾಡೋರಿಗೆ ಏನು ಹೇಳ್ತೀನಿ ಅಂತಂದರೆ, ನೀವು 1000 ಕಮೆಂಟ್ ಮಾಡಿ ಏನೇ ಮಾಡಿ ಆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನಾಗಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ಸಾಧಿಸಿದ್ದೀನಿ, ನನ್ನಿಂದ ಏನು ನಡೀತಾ ಇದೆ, ನಾನು ಏನನ್ನು ಜನಕ್ಕೆ ಕೊಡ್ತಾಯಿದ್ದೀನಿ ಹೋಗಲಿ. ನಾನು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಈಸಿ, ಬಟ್ಟು ನಾನು ಕಮೆಂಟ್ ಮಾಡ್ತೀನಿ ಅಂತ ಅಂದಮೇಲೆ ನಾನು ಎಲ್ಲಿದ್ದೀನಿ ಅನ್ನೋದಾದರೂ ಫಸ್ಟ್ ಹೊತ್ತು ನೀವು ತಿಳ್ಕೊಳ್ಳಿ. ನೀವು ಎಲ್ಲಿದ್ದೀರಾ ಅಂತ ನೀವು ತಿಳ್ಕೊಂಡ್ರೆ ನೀವು ನೆಕ್ಸ್ಟು ಕಮೆಂಟ್ ಮಾಡೋ ರೀತಿಯೇ ಚೇಂಜ್ ಆಗುತ್ತೆ. ಒಂದು ಬದುಕು ಕಟ್ಕೊಳ್ಬೇಕಾದ್ರೆ ಅದರಿಂದ ಸುಮಾರು ಎಫರ್ಟ್ ಇರುತ್ತೆ. ಸಪೋಸು ನಾನಾಗಿರ್ಬೋದು, ಒಬ್ಬ ಚಪ್ಪಲಿ ಅಂಗಡಿ ಇಟ್ಕೊಂಡು ಚಪ್ಪಲಿ ಕೆಲಸ, ಅದು ಸ್ಟಿಚ್ಚಿಂಗ್ ಮಾಡೋ ಕೆಲಸ ಮಾಡೋನೇ ಆಗಿರ್ಬೋದು, ಒಂದು ಅಂಗಡಿ ಬೂತ್ನ ಇಟ್ಕೊಬೇಕಾದ್ರೆ ಅವನ ಪರಿಶ್ರಮ ಎಷ್ಟೋ ಚಪ್ಪಲಿನ ಹೊಲಿಗೆ ಹಾಕಿ ಅಮೌಂಟ್ನ ಸೇವ್ ಮಾಡಿ ಇಟ್ಕೊಂಡು ಅದನ್ನು ಸೇವಿಂಗಲ್ಲಿ ತೊಗೊಂಡೋಗಿ ಒಂದು ಇಟ್ಕೊತಾನೆ. ಯಾಕೆ ಆದರೆ ಅವನದೇ ಆದ ಒಂದು ಐಡೆಂಟಿಟಿ ಇರಲಿ. ಅಲ್ಲಿ ಒಂದು ಬೂತ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ 4 ಜನ ಕಸ್ಟಮರ್ ಬಂದು ಕೂತ್ಕೊಂಡು ಎದ್ದು ಹೋಗೋದಕ್ಕೆ ನೀಟಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ. ಬೂತ್ ಮಾಡ್ತಿದ್ದಂಗೆ ಏನು ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಕೆಲವ್ರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಬಿಸ್ನೆಸ್ ರನ್ ಮಾಡ್ತಾರೆ. ದುಡ್ಡಿರೋರು ಒಂಥರ ಮಾಡ್ತಾರೆ, ದುಡ್ಡಿಲ್ದವ್ರು ಒಂಥರ ಮಾಡ್ತಾರೆ. ಒಂದು ಬಿಸ್ನೆಸ್ನ ರನ್ ಮಾಡಬೇಕಾದ್ರೆ ಒಂದು ಫುಟ್ಪಾತಿಂದನೇ ಸ್ಟಾರ್ಟ್ ಆಗುತ್ತೆ. ಫುಟ್ಪಾತಿಂದ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, 1-2 ದಿನ ಹೋದ್ಮೇಲೆ ಅವ್ರಿಗೂ ಫ್ಲೋ ಜಾಸ್ತಿ ಆಗುತ್ತೆ, ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಕಸ್ಟಮರ್ಗೋಸ್ಕರ ಏನು ಮಾಡ್ತಾರೆ, ಸಾಲ ಮಾಡ್ತಾರೆ, ದುಡ್ದು ಎಲ್ಲನೂ ದುಡ್ಡು ಬಿಟ್ಟೆ ಅದು ಸೇವಿಂಗಲ್ಲೇ ಕಟ್ಕೊತಾರೆ ಅಂತಲ್ಲ. ಒಂದು ಶಾಪ್ನ ಮಾಡ್ಕೊಬೇಕು ಅಂತ ಅಂದರೆ ಲೋನ್ ಮಾಡ್ತಾರೋ ಅಥವಾ ಅವರು ಒಡವೆನ ಬ್ಯಾಂಕಲ್ಲಿ ಹಡ ಇಡ್ತಾರೋ ಏನೋ ಒಂದು ಇಟ್ಬಿಟ್ಟು ಒಂದು ಶಾಪ್ನ ಮಾಡ್ಕೊತಾರೆ. ಶಾಪ್ನ ಮಾಡಿಕೊಂಡು ರನ್ ಮಾಡಬೇಕಾದ್ರೆ ಅವರ ಪರಿಶ್ರಮ ಅವ್ರಿಗಿರುತ್ತೆ. ಯಾಕೆಂದರೆ ನೋಡಿ, ಕಮೆಂಟ್ ಮಾಡೋರು ಆರಾಮಾಗಿರ್ತೀರ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀರಾ, ಏನು ಬೇಕಾದ್ರೂ ಮಾಡ್ತೀರಾ, ನಿಮಗೆ ಅಷ್ಟು ಪೇಷನ್ಸ್ ಇರುತ್ತೆ. ಅಷ್ಟೊಂದು ವಿಡಿಯೋ ನೋಡಿ ಅದಾದಮೇಲೆ ಅವ್ರಿಗೊಂದು ಕಮೆಂಟ್ ಮಾಡಬೇಕು ಅಂದರೆ ಅಷ್ಟೊಂದು ಪುರ್ಸೊತ್ತಿರುತ್ತೆ. ಕಮೆಂಟ್ ಮಾಡಿಸ್ಕೊಳ್ಳೋರಿಗೆ ಊಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅದಾದಮೇಲೆ ರಾತ್ರಿ ಮನೆಗೆ ಹೋದ್ಮೇಲೆ ನಿದ್ದೆ ಬರೋಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಕಮಿಟ್ಮೆಂಟಿಂದ ಅವ್ರು ಓಡ್ತಾ ಇರ್ತಾರೆ. ಬಿಸ್ನೆಸ್ ಮಾಡೋರಿಗೆ ನೀವು ಯಾರನ್ನ ಕೇಳಿ, ಬಿಸ್ನೆಸ್ ಮಾಡ್ತಾನೆ ಅಂದರೆ ಅವನಿಗೆ ಕಣ್ಣು ತುಂಬ ನಿದ್ದೆ ಬರೋಲ್ಲ. ಯಾಕೆ ಅಂತಂದರೆ ತಿಂಗಳು ಹೆಂಗೆ ಓಡುತ್ತೆ ಅನ್ನೋದು ಗೊತ್ತಾಗಲ್ಲ. ತಿಂಗಳು ಕೊನೆ ಪಟ್ಟಂತ ಬಂದುಬಿಡುತ್ತೆ. ಇನ್ನು ಮೊನ್ನೆ ರೆಂಟ್ ಕಟ್ಟಿನಲ್ಲ, ಪಾಯ್ಲೆ ರೆಂಟ್ ಬಂತಲ್ಲ, ಬಿಸ್ನೆಸ್ಸೇ ಆಗಿಲ್ವಲ್ಲ, ಹೆಂಗೆ ಕಟ್ಟೋದು ಅಂತ. ಅವ್ರವ್ರದ್ದು ತುಂಬ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ನೀವು ಕಮೆಂಟ್ ಮಾಡೋರು ನಾನು ಹೇಳ್ತೀನಿ, ನೀವು ಯಾವುದಾನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಇಲ್ಲ 10 ರೂಪಾಯಿ ಯಾರಿಗಾನ ಕೊಡೋ ಥರ ಸ್ಟಾರ್ಟ್ ಮಾಡಿ. ಅದರಿಂದ ಏನು ಎಫರ್ಟ್ ಇರುತ್ತೆ ಅದು ಶ್ರಮ ನಿಮಗೆ ಗೊತ್ತಾಗುತ್ತೆ. ಆ ಶ್ರಮ ಗೊತ್ತಾದಮೇಲೆ ನೆಕ್ಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತಂದರೆ. ನೋಡಿರಿ, ಈಗ ಹೊರಗಡೆ ಬಿಸ್ನೆಸ್ ಮಾಡೋರಿಗೆ 10 ರೂಪಾಯಿ ಖರ್ಚು ಅಂತ ಅಂದರೆ ಒಂದು ಶಾಪ್ ಇಟ್ಕೊಂಡವನಿಗೆ 10 ರೂಪಾಯಿ ಖರ್ಚಿರೋ ಒಂದು ಹೊರಗಡೆ ಮಾಡೋಂಗಿದ್ರೆ 100 ರೂಪಾಯಿ ಖರ್ಚು ಶಾಪ್ ಇಟ್ಕೊಂಡಂಗೆ ಇರುತ್ತೆ. ಅದ್ರ ತಕ್ಕನಾಗೆ ಎಕ್ಸ್ಪೆಂಡಿಚರ್ಸ್ನ ಯಾವುದ್ರಲ್ಲಿ ತೆಗಿಬೇಕು, ಮಾರ್ಜಿನಲ್ಲೇ ತೆಗಿಬೇಕು. ಯಾವುದೋ ಅಪ್ಪನ ತಾತನ ಮಾಡಿಟ್ಟಿರೋದೇ ಆಗಿರ್ಬೋದು, ಅದನ್ನು ಮಾಡಿಟ್ಟಿರೋದನ್ನ ಯಾರು ಕರಗಿಸೋಕೆ ಇದು ಮಾಡೋದಿಲ್ಲ ಯಾವತ್ತೇ ಆಗಲಿ. ಇನ್ನು ಕೂಡಿಡ್ತಾ ಹೋಗಬೇಕೇ ಹೊರ್ತು ಮಾಡಿಟ್ಟಿರೋದನ್ನ ಕರಗಿಸ್ಕೊಂತ ಹೋದರೆ ಕರಗೋದು ಈಸಿ, ಬಟ್ಟು ಸಂಪಾದನೆ ಮಾಡಿ ಬೆಳೆಸೋದು ತುಂಬ ಕಷ್ಟ ಆಗುತ್ತೆ. ಇವತ್ತೇನು ಎಷ್ಟು ನಿಮಿಷ, 1 ನಿಮಿಷದಲ್ಲಿ ಎಲ್ಲನೂ ಕಳಿಬೋದು, ಬಟ್ ಪಡೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗೆ ಜಿನಿಯಾನಿಟಿ ಮತ್ತು ಪ್ರಾಂಪ್ಟು ಟ್ರಸ್ಟು ಎಲ್ಲಿರುತ್ತೆ, ಲೈಫ್ ಟೈಮು ಅಲ್ಲಿ ರನ್ ಆಗುತ್ತೆ. ನಾನು ದುಡ್ಡು ಮಾಡಬೇಕು ಅಂತ ನಿಂತ್ಕೊಂಡು ಒಂದೇ ದಿನದಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತ ಹೋಗಿ ನಾನ್ ಜಿನಿಯನ್ ಪ್ರಾಡಕ್ಟ್ನ ಕೊಟ್ಟು ಏನನ್ನ ಇದು ಮಾಡ್ಕೊಂಡ ಅಂದರೆ 2 ದಿನ ದುಡ್ಡನ್ನ ಸಂಪಾದನೆ ಮಾಡ್ಬೋದು. 3ನೇ ದಿನ ನೆಮ್ಮದಿಯಾಗಿರೋಕ್ಕಾಗಲ್ಲ, 3ನೇ ದಿನ ನೆಮ್ಮದಿಯಾಗಿ ಶಾಪಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ.
ಅದೇ ಕರೆಕ್ಟಾಗಿ ಏನನ್ನ ನಾವು ಬಿಸ್ನೆಸ್ನ ರನ್ ಮಾಡ್ತೀವಿ ಅಂದರೆ ಲಾಂಗ್ ಟರ್ವರೆಗೂ ಇರುತ್ತೆ. ಸೊ ಇದು ಕಾಮೆಂಟ್ದು ಎಲ್ಲ ವಿಚಾರ ಆಯಿತು. ಸೊ ಇದು ಹೇಳಕ್ಕೆ ಬಂದಿದ್ದು ನಾನು ಇಷ್ಟೇ. ಸೊ ನಮ್ಮ ನಂದಿ ಟ್ರಸ್ಟ್ ಕಾರ್ಸು ಫೇಸ್ಬುಕ್ ಪೇಜಲ್ಲಿ 87,000 ಫಾಲೋವರ್ಸ್ ಆಗಿದೆ. ಸೊ ಫಾಲೋ ಮಾಡಿರೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೆ ಯಾವುದೇ ಥರದ ನಂದಿ ಟ್ರಸ್ಟ್ ಕಾರ್ಸು ಇಲ್ಲಿವರೆಗೂ ಯಾವ ಥರ ನಡ್ಕೊಂಡು ಹೋಗಿದೆ ಅದೇ ಕ್ವಾಲಿಟಿ, ಅದೇ ಪ್ರಾಂಪ್ಟ್ನೆಸ್ಸು, ಅದೇ ಜಿನಿಯಾನಿಟಿನಲ್ಲಿ ಗಾಡಿಗಳ್ನ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಕೈಲಿ ಎಲ್ಲಿವರೆಗೂ ನಡೆಸೋಕ್ಕಾಗುತ್ತೆ ಅಲ್ಲಿವರೆಗೂ ನಡೆಸ್ತೀವಿ. ಸೊ ಬೇರೆ ಏನೇ ಕಾಮೆಂಟ್ ಮಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಒಂದು ಹಸು ಅಥವಾ ಒಂದು ಹಂದಿ ಹೋಗ್ಬೇಕಾದ್ರೆ 1000 ನಾಯಿಗಳು ಪಕ್ಕದಲ್ಲಿ ಬಗ್ಲುತ್ತಾ ಇರ್ತವೆ. ಅದನ್ನು ನಾವು ನೋಡ್ತಾ ಕೂತ್ಕೊಂಡ್ರೆ ನಾವು ಹೋಗೋ ದಾರಿ ಮಧ್ಯದಲ್ಲೇ ನಿಂತೋಗ್ಬಿಡುತ್ತೆ. ನಮ್ಮ ಗುರಿ ನಾವು ಏನಿರುತ್ತೆ, ನಾವೆಲ್ಲಿ ತಲುಪಬೇಕು ಅಂದ್ಕೊಂಡಿರ್ತೀವಿ ಅಲ್ಲಿ ತಲುಪಿದ್ರೆ ಸಾಕು. ಸೊ ಈ ಬಗಳ ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೂ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.